ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಮನಃಷಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಸಂಸಾರದಲ್ಲಿ ಅನಾದಿ ಕಾಲದಿಂದಲೂ ಜೀವನಾಗಿರುವುದು ನನ್ನದೇ ಅಂಶವು. ಈ ಜೀವನು ಪ್ರಕೃತಿಯಲ್ಲಿರುವ ಮನಸ್ಸು ಮತ್ತು ಇಂದ್ರಿಯಗಳನ್ನು ಎಳೆದುಕೊಳ್ಳುವನು. ಭಗವಂತನ ಅಂಶವಿಲ್ಲದ ಯಾವುದೂ ಇರಲು ಸಾಧ್ಯವಿಲ್ಲ. ಸಕಲ ಚರಾಚರ ವಸ್ತುಗಳನ್ನು ಆವರಿಸಿರುವ ಭಗವಂತ ಚರಾಚರ ವಸ್ತುಗಳು, ಜೀವಿಗಳು ಈ ಭೂಮಿಯಲ್ಲಿ ಪರಿಸರವನ್ನು ವಿರೋಧಿಸಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಶಕ್ತಿಯಾಗಿ ನಿಲ್ಲುತ್ತಾನೆ. ಯಾವುದೇ ಜೀವಿ ಹಾಗೂ ವಸ್ತು ಶಕ್ತಿ ಕಳೆದುಕೊಂಡರೆ ಕ್ಷಣಾರ್ಧದಲ್ಲಿ ನೀರಿನಲ್ಲೋ ಮಣ್ಣಿನಲ್ಲೋ ಒಂದಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅನಾದಿ ಕಾಲದಿಂದಲೂ ಈ ಬ್ರಹ್ಮಾಂಡದಲ್ಲಿ ಜೀವನಾಗಿರುವುದು ತನ್ನದೇ ಅಂಶ ಎನ್ನುತ್ತಿರುವ ಭಗವಂತ ಮನುಷ್ಯನ ಕಷ್ಟ ಕಾರ್ಪಣ್ಯಕ್ಕೆ ಪ್ರಕೃತಿಯಲ್ಲಿರುವ ಮನಸ್ಸು ಮತ್ತು ಇಂದ್ರಿಯಗಳ ಸೆಳೆತ ಎನ್ನುತ್ತಿದ್ದಾನೆ. ಪ್ರತಿಯೊಂದು ವಿಷಯಕ್ಕೂ ಭಗವಂತನ ಮೊರೆ ಹೋಗುವ ಮನುಷ್ಯ ಈ ಸತ್ಯವನ್ನು ತಿಳಿದರೆ ಯಾವ ರೀತಿ ಸ್ವಾವಲಂಬಿಯಾಗಿ ತನ್ನನ್ನು ತನ್ನವರನ್ನು ಕಾಪಾಡಿಕೊಳ್ಳುವ ಮನುಷ್ಯ ಒಂದು ಸಮಾಜಕ್ಕೆ ಹೊರೆಯಾಗದೆ ಸಮಾಜದಿಂದ ಪ್ರೀತಿ ಹಾಗೂ ಗೌರವ ಪಡೆಯುತ್ತಾನೋ ಅದೇ ರೀತಿ ಭಗವಂತನ ಪ್ರೀತಿಗೆ ಪಾತ್ರನಾಗುತ್ತಾನೆ. ತನ್ನ ಇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸದ ಮನುಷ್ಯನಿಗೆ ಈ ಲೋಕ ಬಹಳ ಕಷ್ಟ ಹಾಗೂ ದುಃಖದಿಂದ ಕೂಡಿದೆ ಎನಿಸುವುದು ಸಹಜ. ಹರಿ ಓಂ ತತ್ಸತ್.